ಮೊನ್ನೆ ಬೆಚ್ಚಿ ಬೀಳೋ ಘಟನೆ ಒಂದು ನಡೆದಿತ್ತು ಬೆಂಗಳೂರಿನಲ್ಲಿ. ಈಗ ಆ ಭೀಕರ ಕೊಲೆಗೆ ಕಾರಣ ಏನು ಅನ್ನೋದು ಗೊತ್ತಾಗಿದೆ. ಸೌಂದರ್ಯದ ಬಗ್ಗೆ ನಿತ್ಯ ಅವಮಾನಿಸುತ್ತಿದ್ದಂತೆ, ಮದುವೆಯಾದ್ರೂ ಬಯಕೆಗೆ ಮಾತ್ರ ಬಳಸಿಕೊಳ್ತೀನಿ ಅಂತಿದ್ದಂತೆ, ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪ್ರಿಯಕರನನ್ನು ಕೊಲೆ ಮಾಡಿದ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದೇನಪ್ಪಾ ಅಂದ್ರೆ, ಮದುವೆಯಾದರೂ ಬಯಕೆಗೆ ಮಾತ್ರ ಆಕೆಯನ್ನ ಬಳಸ್ಕೊಳ್ತೀನಿ ಅಂತಿದ್ದಂತೆ, ಸ್ನೇಹಿತರ ಬಳಿ ಇವೆಲ್ಲವನ್ನ ಹೇಳ್ತಾ ಇದ್ದಂತೆ. ಹೀಗಾಗಿ ಅವಮಾನ ಸಹಿಸಲಾಗದೆ ಬೆಂಕಿ ಹಚ್ಚಿದೆ ಎಂದು ಪ್ರೇಯಸಿ ತನಿಖೆ ವೇಳೆ ಬಾಯಿ ಬಿಟ್ಟಿದ್ದಾಳೆ. ಆರೋಪಿ ಪ್ರೇಮ ಪೊಲೀಸರ ತನಿಖೆಯ ವೇಳೆ ಪ್ರಿಯಕರ ಕಿರಣ್ ಹತ್ಯೆಗೆ ಹಲವು ಕಾರಣಗಳನ್ನು ತನಿಖಾಧಿಕಾರಿಗಳ ಮುಂದೆ ಹೇಳಿದ್ದಾಳೆ ಎನ್ನುವ ವಿಚಾರ ಮೂಲಗಳಿಂದ ತಿಳಿದು ಬಂದಿದೆ. ಕಿರಣ್ನನ್ನು ನಾನು ತುಂಬ ಇಷ್ಟಪಡ್ತಾ ಇದ್ದೆ, ಆದರೆ ಕಿರಣ್ ಮಾತ್ರ ನನ್ನನ್ನು ಭೋಗದ ವಸ್ತುವನ್ನಾಗಿ ಅಷ್ಟೇ ನೋಡ್ತಾ ಇದ್ದಂತೆ. ಸ್ನೇಹಿತರ ಬಳಿ ನನ್ನ ಸೌಂದರ್ಯದ ಬಗ್ಗೆ ನಿತ್ಯ ಅವಮಾನಿಸ್ತಾ ಇದ್ದ. ಅಲ್ಲದೆ ಮದುವೆಯಾದ್ರೂ ಬಯಕೆಗೆ ಮಾತ್ರ ಬಳಸ್ಕೊಳ್ತೀನಿ ಅಂತ ಸ್ನೇಹಿತರ ಬಳಿ ಹೇಳ್ತಾ ಇದ್ದಂತೆ. ಇತ್ತೀಚೆಗೆ ಕಂಡವರ ಮುಂದೆ ಅವಮಾನಿಸುವುದನ್ನೇ ಅವನು ಕಾಯಕವನ್ನಾಗಿ ಮಾಡಿಕೊಂಡಿದ್ದಂತೆ. ಮದುವೆ ಅಂತ ಬಂದಾಗ ಜಾತಿಯ ಲೇಪನ ಮಾಡ್ತಾ ಇದ್ದ. ನೀನು ಬೇರೆ ಜಾತಿಯೇ ಆಗಿರುವಂತಹ ಕಾರಣ ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ಪಲ್ಲ ಅಂಥೇಳಿ ಓಡಾಡ್ತಾ ಇದ್ನಂತಾನೆ. ಇದನ್ನು ಹೇಳ್ಕೊಂಡು ನನ್ನ ಜೊತೆ ಬೇರೆ, ನಿನ್ನ ಜೊತೆನೇ ಬೇರೆ, ಹೀಗಾಗಿ ನಮ್ಮ ಮನೆಯಲ್ಲಿ ಒಪ್ಪಲ್ಲ ಅಂಥೇಳಿ ಪ್ರೇಮಾಳಿಗೆ ಹೇಳ್ಕೊಂಡು ತಿರುಗಾಡ್ತಾ ಇದ್ನಂತೆ. ನಾನು ಲವ್ ಪ್ರಪೋಸ್ ಮಾಡಿದಾಗ ಒಪ್ಪಿಕೊಂಡು ನನ್ನನ್ನು ಹೇಗೆ ಬೇಕೋ ಹಾಗೆ ಎಲ್ಲ ಬಳಸ್ಕೊಂಡಿದ್ದಾನೆ. ನನ್ನ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡು ಇವಾಗ ಜಾತಿಯ ಮಾತನ್ನ ತರ್ತಾ ಇದ್ದಾನೆ. ಆಗ ಬರೆದಿರ್ತಕ್ಕಂತಹ ಜಾತಿ ಮಾತುಗಳು ಈಗ ಯಾಕೆ ಬರ್ತಾ ಇದೆ, ಜಾತಿ ಮಾತು ಈಗ ಬರಲಿಲ್ಲ ಯಾಕೆ ಅನ್ನೋದು ಪ್ರೇಮಾಳ ಒಂದು ಪ್ರಶ್ನೆಯಾಗಿತ್ತು. ಈಗ ಮದುವೆ ಆಗು ಅಂದರೆ ಜಾತಿ ಮಾತು ಬರ್ತಾ ಇತ್ತು. ಅಲ್ಲದೆ ಬೇರೊಂದು ಹುಡುಗಿಯ ಬಗ್ಗೆ ನನ್ನ ಬಳಿ ಪದೇ ಪದೇ ಪ್ರಸ್ತಾಪವನ್ನು ಮಾಡ್ತಾ ಇದ್ದಂತೆ. ಇದೆಲ್ಲವೂ ನನ್ನನ್ನು ಈ ಸ್ಥಿತಿಗೆ ತಂದಿಟ್ಟಿದೆ ಎಂದಿದ್ದಾಳೆ. ಮೊದಲೆಲ್ಲ ಅವಳ ಜೊತೆ ತಿರುಗಾಡ್ತಾ ಇದ್ದಂತೆ, ಎಲ್ಲ ರೀತಿಯಲ್ಲೇ ಆಕೆನ ಬಳಸ್ಕೊಂಡಿದ್ದಂತೆ. ಅದಲ್ಲದೆ ಅವಳ ಸೌಂದರ್ಯದ ಬಗ್ಗೆ ಸ್ನೇಹಿತರ ಮುಂದೆ ಅಪಮಾನವನ್ನು ಮಾಡ್ತಾ ಇದ್ದಂತೆ. ಅದಲ್ಲದೆ ಬೇರೊಬ್ಬ ಹುಡುಗಿಯ ವಿಚಾರವನ್ನು ತೆಗೆದುಕೊಂಡು ಪ್ರೇಮಾಳ ಮುಂದೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಂತೆ. ಇದಕ್ಕೆ ಮನನೊಂದು ಪ್ರೇಮ ಈ ಸ್ಥಿತಿಗೆ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾಳೆ. ಇದೆಲ್ಲವನ್ನು ಅನಿಸಿಕೊಂಡು ಇನ್ನೂ ನಾನು ಬದುಕಿದ್ರೆ ಅದು ಸತ್ತಂತೆ ಎಂದುಕೊಂಡು ಅವನನ್ನು ಸಾಯಿಸಿ ನಾನು ಸಾಯಬೇಕು ಎಂದುಕೊಂಡು ಈ ಕೆಲಸ ಮಾಡಿದೆ ಎಂದು ಆರೋಪಿ ಪ್ರೇಮ ಪೊಲೀಸ್ ಅಧಿಕಾರಿಗಳ ತನಿಖೆಯ ವೇಳೆ ತಪ್ಪೊಪ್ಪಿಕೊಂಡಿದ್ದಾಳೆ. ಆದರೆ ಕಾನೂನು ಅವಳು ಅನುಭವಿಸಿದ ಅವಮಾನ, ಕೋಪ, ಜಿದ್ದು, ಅಸೂಹೆ, ಮಾನಸಿಕ ಹಿಂಸೆ, ಅನುಭವಿಸಿದ ಜಿಗುಪ್ಸೆ ಇದೆಲ್ಲವನ್ನ ನೋಡೋದಿಲ್ಲ ಅನ್ನೋದೇ ವಿಪರ್ಯಾಸ. ಆದರೆ ಅವಳು ಮಾಡಿರೋದು ಕಾನೂನಿನ ಪ್ರಕಾರ ಅಪರಾಧವೇ.